ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪಾರ್ಲೆಜಿ ಬಿಸ್ಕಟ್ ಇಂದ ಯಾವ ರೀತಿ ಕೇಕ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 10 ರೂಪಾಯಿ ಪ್ಯಾಕೆಟ್ ಬರುತ್ತೆ ಅಲ್ವಾ ಪಾರ್ಲೆಜಿ ಬಿಸ್ಕಟ್, ಆ ಬಿಸ್ಕಟ್ ತಗೊಂಡಿದ್ದೀನಿ ಕಣ್ರಿ. ಯಾವ್ದಾದ್ರು ಬಿಸ್ಕಟ್ ಅಲ್ಲಿ ಮಾಡ್ಬೋದು ಕಣ್ರಿ ಕೇಕು, ಏನ್ ಪರವಾಗಿಲ್ಲ. ನೋಡಿ, ನಾನು ಆ ಬಿಸ್ಕಟ್ ನ ಒಂದ್ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕಿದೀನಿ ಕಣ್ರಿ ನೆನಿಲಿಕ್ಕೆ. ನೋಡ್ರಿ, ನೆಂದಿದೆ, ಈ ರೀತಿ ನೆನಿಬೇಕು. ನೆಂದ ನಂತರ ಇದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಬನ್ನಿ. ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ನಾವು ರುಬ್ಕೋಬೇಕಾಗತ್ತೆ. ಹಾಲು ಜಾಸ್ತಿ ಹಾಕೋನಕ್ ಹೋಗ್ಬೇಡ್ರಿ, ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ರುಬ್ಕೊಳ್ಳಿ. ಅದನ್ನ ಒಂದ್ ಪಾತ್ರೆಲಿ ಹಾಕೊಳ್ಳಂದ್ರಿ, ಚಿಕ್ಕ ಪಾತ್ರೆಲಿ. ನೋಡ್ರಿ, ಈಗ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕೊಳ್ಳಂದ್ರಿ. ಸ್ವಲ್ಪ ಅಡಿಗೆ ಸೋಡಾ ಹಾಕೊಳ್ಳಿ. ನೆಕ್ಸ್ಟ್ ಈನೋ ಬರುತ್ತೆ ಅಲ್ವಾ, ಗೆಸ್ಟ್ ಟೀ ಕುಡಿತಾರಲ್ಲ, ಈನೋ ಪೌಡರ್ನು ಸ್ವಲ್ಪ ಹಾಕೊಳ್ಳಂದ್ರಿ. ನೋಡ್ರಿ, ಪ್ಯಾಕೆಟ್ ಅಲ್ಲಿರೋ ಈನೋ ಪೌಡರ್ನ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನೋಡ್ರಿ, ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಕು ಅಂದ್ರೆ ಹಾಲು ಹಾಕೊಳ್ರಿ, ಜಾಸ್ತಿ ಗಟ್ಟಿ ಇದ್ರೆ ಮಾತ್ರ. ನೋಡ್ರಿ, ಸ್ಪೂನ್ ಅಲ್ಲಿ ಈ ತರ ತಿರುಗಿಸ್ತಾ ಇರಿ. ನೋಡಿ, ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ ಪ್ಲೀಸ್. ನೋಡಿ, ಇಲ್ಲಿ ನಾನು ಒಂದ್ ಸಣ್ಣ ಪಾತ್ರೆಲಿ ನಾನು ತುಪ್ಪ ಅಥವಾ ಎಣ್ಣೆ ಆದ್ರೂ ಸ್ವಲ್ಪ ಹಚ್ಕೋಬೇಕಾಗತ್ತೆ. ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ನಾವು ಉದುರ್ಸ್ಕೋಬೇಕಾಗತ್ತೆ. ನೋಡ್ರಿ, ರುಬ್ಬಿರುವಂತದ್ ಹಾಕೊಳ್ಳಂದ್ರೆ. ನೋಡಿ, ಈ ಕೇಕ್ ನ ನಾವು ಕುಕ್ಕರ್ ಅಲ್ಲಾದ್ರೂ ಬೇಯಿಸ್ಕೋಬಹುದು, ಇಲ್ಲ ಒಂದ್ ಪಾತ್ರೆಲಿ ಒಂದ್ ಹಂಚ್ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ಮತ್ತದು ಸ್ವಲ್ಪ ಹವ ಹೋಗ್ಲಿಲ್ದಂಗೆ ನಾವು ಒಂದು ಚೊಂಬಲ್ಲಿ ನೀರ್ ತುಂಬಿಟ್ಟು ಆ ಚೊಂಬನ್ನ ಅದ್ರ ಮೇಲೆ ಇಟ್ಬಿಟ್ಟು ಕೂಡ ನಾವು ಬೇಯಿಸ್ಕೋಬಹುದು. ನೋಡ್ರಿ, ನಾನು ಈಗ ಅದೇ ರೀತಿಯಲ್ಲೇ ಮಾಡ್ತಾ ಇದೀನಿ. ಒಂದ್ ಹಂಚಿನ ಮೇಲೆ ಇಟ್ಬಿಟ್ಟು ನೋಡ್ರಿ, ಒಂದ್ ಚೊಂಬಲ್ಲಿ ನೀರ್ ತುಂಬಿಟ್ಟು ಅದ್ರ ಮೇಲೆ ಇಡ್ತಾ ಇದೀನಿ. ಯಾಕಂದ್ರೆ ಅದು ಹವ ಹೋಗ್ಬಾರ್ದು ಕಣ್ರಿ, ಅದು ಹಬೆಲೆ ಬೇಯ್ಬೇಕು ಅಲ್ವಾ. ಲೋ ಫ್ಲೇಮ್ ಅಲ್ಲೇ ನಾವು ಬೇಯಿಸ್ಬೇಕಾಗುತ್ತೆ. ನೋಡ್ರಿ, ಇಲ್ಲಿ ಕೇಕ್ ಬೆಂದಿದೆ. ನಾವ್ ಇದನ್ನ 25 ನಿಮಿಷ ಬೇಯಿಸ್ಬೇಕಾಗತ್ತೆ. ಹಾಫ್ ಅನ್ ಅವರ್, ಒಂದ್ ಅರ್ಧ ಗಂಟೆ, ಒಂದ್ 30 ನಿಮಿಷನಾದ್ರೂ ಬೇಯಿಸ್ಕೋಬೇಕಾಗತ್ತೆ ಲೋ ಫ್ಲೇಮ್ ಅಲ್ಲಿ. ನೋಡ್ರಿ, ನಾನು ಇಲ್ಲಿ ಕೇಕು ಉಲ್ಟಾ ಹಾಕಿದೀನಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ, ಇಲ್ಲಿ ನಾನು ಕೇಕ್ ನ 4 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಸ್ವಲ್ಪ ಸಪ್ಪೆ ಸಪ್ಪೆ ಅನ್ಸುತ್ತೆ. ನಿಮ್ ಸ್ವಲ್ಪ ಸಕ್ಕರೆ ಬೇಕಂದ್ರೆ ಸಕ್ಕರೆ ಸ್ವಲ್ಪ ಹಾಕೋಬಹುದು. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಪ್ಲೀಸ್ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ.